ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ SLV ಸೈಬರ್ ಕಣಿಗೆ ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಮೊದಲನೇದಾಗಿ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಒಂದು ಪದವೀಧರರಿಗೆ ಏನು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಜಾಬ್ ರಿಲೇಟೆಡು, ಅದನ್ನು ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ, ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ, ಈ ಥರ ನಿಮಗೆ ಯಾವುದೇ ರೀತಿ ಗೌರ್ಮೆಂಟ್ದು ಜಾಬ್ ಡೀಟೇಲ್ಸ್ ಆಗಿರ್ಬೋದು ಮತ್ತು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಆಗಿರ್ಬೋದು, ಈ ಥರ ಡೀಟೇಲ್ಸ್ ಬೇಕು ಅಂದರೆ ನೀವು ಕರ್ನಾಟಕ ಹೆಲ್ಪ್ ಅನ್ನೋದಾಗಿರ್ಬೋದು ಒಂದು ವೆಬ್ಸೈಟ್ ಇರುತ್ತೆ. ಅದರಲ್ಲಿ ನೀವು ಜಸ್ಟ್ ಲಾಗಿನ್ ಮಾಡ್ತಾ ಹೋದರೆ ನಿಮಗೆ ದಿನನಿತ್ಯ ಏನೇನು ಡೀಟೇಲ್ಸ್ ಬರುತ್ತೋ ಅದೆಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಜಾಲತಾಣದಲ್ಲಿ ಲಿಂಕ್ಗಳನ್ನು ಕೂಡ ಹಾಕಿದ್ದಾರೆ. ಇದು RBIನ ಲಿಂಕ್ ಆಗಿದ್ದು, ಇದು ಯಾವ ರೀತಿ ಅಪ್ಲಿಕೇಶನ್ ಹಾಕೋದನ್ನು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ನೋಡಿ ತಿಳಿಸ್ಕೊಡ್ತೇನೆ ಇದೇ ವಿಡಿಯೋದಲ್ಲಿ. ಓಕೆ, ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳು ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗುವ ದಿನಾಂಕ ಬಂದ್ಬಿಟ್ಟು ಫೆಬ್ರವರಿ 16, 2026 ಆಗಿದ್ದು, ಮತ್ತು ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 10. ಮತ್ತು ವಿಸ್ತರಣೆ ಅಂದರೆ ಎಕ್ಸ್ಟೆನ್ಷನ್, ಆಲ್ರೆಡಿ ಎಕ್ಸ್ಟೆನ್ಷನ್ ಆಗಿದೆ ಫ್ರೆಂಡ್ಸ್. ಇದೇ ತಿಂಗಳು 31ವರೆಗೂ ಎಕ್ಸ್ಟೆಂಡ್ ಆಗಿದೆ. ಮತ್ತು ಇದಕ್ಕೆ ಪರೀಕ್ಷೆ ತಾತ್ಕಾಲಿಕ ದಿನಾಂಕ ಬಂದ್ಬಿಟ್ಟು ಏಪ್ರಿಲ್ 11 ಆಗಿದ್ದು, ಮತ್ತು ಅಪ್ಲಿಕೇಶನ್ ಮುಖ್ಯ ಪರೀಕ್ಷೆಯ ದಿನಾಂಕ ಬಂದ್ಬಿಟ್ಟು ಅದೇ ತಿಂಗಳಲ್ಲಿ ಆಗಿರುತ್ತೆ, ಏಪ್ರಿಲ್ 10ರಲ್ಲಿ. ಓಕೆ, ಕನಿಷ್ಠ ಮಿತಿ ಅಂದರೆ ಏಜ್ ಲಿಮಿಟ್ ಬಂದ್ಬಿಟ್ಟು 20 to 30 ಆ್ಯಾವ್ರೇಜ್ ಇರಬೇಕು. ಮತ್ತು 45 ಬಂದ್ಬಿಟ್ಟು ಏಜ್ ರಿಲ್ಯಾಕ್ಸೇಷನ್ಗೆ ಇಟ್ಟಿರ್ತಾರೆ ಫ್ರೆಂಡ್ಸ್. ಓಕೆ, ಮೊದಲನೇಗೆ ನಾರ್ಮಲ್ ಕ್ಯಾಟಗರಿಗೆ 450 ಬಂದ್ಬಿಟ್ಟು ಫೀಸ್ ಇರುತ್ತೆ. SC/STಗಳಿಗೆ ಅದರಲ್ಲಿ ಅರ್ಧ 250 ರೂಪಾಯಿ ಫೀಸು ಅವ್ರಿಗಿರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಏನು PDF ಕಾಣ್ತಿದ್ಯೋ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಈ ಅಪ್ಲಿಕೇಶನ್ಗೆ ಯಾವ್ಯಾವ ರೀತಿ ಡಾಕ್ಯುಮೆಂಟ್ಸ್ ಒದಗಿಸ್ಬೇಕು ಮತ್ತು ಯಾವ್ಯಾವುದು ಡೀಟೇಲ್ಸ್ ಬೇಕಾಗಿರುತ್ತೆ, ಮತ್ತು ಇನ್ಸ್ಟ್ರಕ್ಷನಲ್ಲಿ ಯಾವ ರೀತಿ ಡ್ರೆಸ್ ಕೋಡ್ ಆಗಿರ್ಬೋದು ಪ್ರತಿಯೊಂದು ಕೂಡ ಆ PDF ಮೆನ್ಷನ್ ಮಾಡ್ತಾರೆ ಫ್ರೆಂಡ್ಸ್. ಮತ್ತು ಯೂಸರ್ ಮ್ಯಾನ್ಯಲ್ ಕೂಡ ನಿಮಗೆ ಅಪ್ಲೈ ಮಾಡೋಕ್ಕಾಗಿ ಗೊತ್ತಾಗಲಿಲ್ಲ ಅಂದರೆ ಆ PDF ಹೋದರೆ ನಿಮಗೆ ಎಲ್ಲ ರೀತಿ ಮಾಹಿತಿಗಳು ಸಿಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಲಾಗಿನ್ ಡೀಟೇಲ್ಸ್ ಬರುತ್ತೆ. ಲಾಗಿನ್ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಈ ರೀತಿಯಾಗಿ ಬೇಸಿಕ್ ಡೀಟೇಲ್ಸನ್ನು ಕೇಳುತ್ತೆ. ಬೇಸಿಕ್ ಡೀಟೇಲ್ಸಲ್ಲಿ ಮೊದಲನಾಗಿ ನಿಮ್ಮ ಹೆಸರು, ನಿಮ್ಮ ಕೊನೆಯ ಹೆಸರು ಮತ್ತು ನಿಮ್ಮ ಮಿಡಲ್ ನೇಮ್ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ ಕೂಡ ಅಲ್ಲಿ ಹಾಕ್ಬೋದಾಗಿರುತ್ತೆ. ಮತ್ತು ಮೊಬೈಲ್ ನಂಬರು ಮತ್ತು ಇಮೇಲ್ ID ಕೂಡ ಇಲ್ಲಿ ಹಾಕಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನು ಕೇಳ್ತಾರೆ ಅಂದರೆ ಫೋಟೋ ಮತ್ತು ಸಿಗ್ನೇಚರ್, ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ನ ಫೋಟೋ ಮತ್ತು ಸಿಗ್ನೇಚರ್ ಆಗಿರ್ಬೋದು, ಎರಡೂ ಕೂಡ 30 MB ಅಥವಾ 50 MB ಒಳಗಡೆ ಇರಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಡೀಟೇಲ್ಸ್ ಅಂತ ಕೇಳಿದ್ದಾರೆ. ಡೀಟೇಲ್ಸ್ ಅಂದರೆ ಏನಿಲ್ಲ, ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಆಗಿರುತ್ತೆ ಫ್ರೆಂಡ್ಸ್. ಜಸ್ಟ್ ನೀವು ನಿಮ್ಮ SLC ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ನೀವು ಏನೇನು ಸ್ಟಡಿ ಮಾಡಿದರೆ ಅದನ್ನು ಆ್ಯಡ್ ಡೀಟೇಲ್ಸ್ ಅಂತ ಕೊಟ್ಟು ಪ್ರತಿಯೊಂದು ಡೀಟೇಲ್ಸ್ನೂ ಕೂಡ ನೀವು ಅಲ್ಲಿ ಫಿಲ್ ಮಾಡ್ತಾ ಹೋಗಬೇಕಾಗಿರುತ್ತೆ. ಅದನ್ನೆಲ್ಲ ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮ್ಗೆ ಬರೋದೇ ಪ್ರಿವ್ಯೂ ಅಂದರೆ ಏನು, ನಿಮ್ಮ ಡಾಕ್ಯುಮೆಂಟ್ ಅಪ್ಲಿಕೇಶನ್ ಏನೇನು ಹಾಕಿರ್ತೀರ ಅದು ಅಪ್ಲಿಕೇಶನ್ ಫಾರ್ಮೇಟಲ್ಲಿ ಒಂದು ಸರಿ ತೋರಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲೋಡ್ಸ್ ಅಂತ ಏನಿದೆ ಅಲ್ಲಿ ಬಂದ್ಬಿಟ್ಟು ಅಗೇನ್ ಇನ್ನೊಂದು ಸರಿ ನಿಮ್ಮ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಪ್ರತಿಯೊಂದು ಡೀಟೇಲ್ಸ್ ಕೂಡ ಎಲ್ಲನೂ ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕೊನೆಯದಾಗಿ ನೀವು 450 ರೂಪಾಯಿ ಇದಕ್ಕೆ ಪೇಮೆಂಟ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು SC/ST ಕ್ಯಾಟಗರಿ ಅವರು 250. ಅದಾದಮೇಲೆ ಪೇಮೆಂಟ್ಸ್ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ ಅಥವಾ OBC ಮತ್ತು EWSಗೆಲ್ಲ 450 ರೂಪಾಯಿ ಪೇಮೆಂಟ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆ, ಪ್ರತಿಯೊಂದು ಪೇಮೆಂಟ್ ಆದಮೇಲೆ ನಿಮಗೆ ನೆಕ್ಸ್ಟ್ ಡೀಟೇಲ್ಸ್ ಬಂದ್ಬಿಟ್ಟು ಅಪ್ಲಿಕೇಶನ್ ಪ್ರಿಂಟ್ ಅದು PDF ಫಾರ್ಮೇಟಲ್ಲಿ ಸಿಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಎಲ್ಲ ಡೀಟೇಲ್ಸ್ನು ಕೂಡ ಫಿಲ್ ಮಾಡಾದ್ಮೇಲೆ ನಿಮಗೆ ಅಪ್ಲಿಕೇಶನ್ ಡೇಟಾ ಅನ್ನೋದೇನೋ ಎಲ್ಲನೂ ಕೂಡ ಪ್ರಿಂಟ್ ಫಾರ್ಮೇಟಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವೀಡಿಯೋ. ಆದಷ್ಟು ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ಬೇಕಾಗಿದ್ದರೆ ಆದಷ್ಟು ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಅಷ್ಟೇ.